ಹಿರಿಯ ಮುಖಂಡರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸುಶೀಲ್ ನಮೋಶಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಜಾತಿ ಗಣತಿ ವರದಿ ಕಾಂಗ್ರೆಸ್ನಲ್ಲೇ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿನ ಹಲವು ಸಚಿವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಿ ತಾವು ಇದಕ್ಕೆ? ಇಲ್ಲ 100% ಅವರು ವಿರೋಧ ಮಾಡೋದು ಸರಿ ಇದೆ. ಇದರ ಕಾರಣ ಅಂತಂದ್ರೆ ಯಾವ್ದು ಸರಿ ಇದು ದಿಸ್ ಇಸ್ ಅ ಪೊಲಿಟಿಕಲ್ ರಿಪೋರ್ಟ್ ಅಂತ ನಾನು ಹೇಳ್ತೀನಿ. ರಾಜಕೀಯ ಹಿನ್ನೆಲೆ ಇದ್ದಂತ ಒಂದು ವರದಿ ಇದು. ಇದರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ, ಬೇಸ್ ಇಲ್ವೇ ಇಲ್ಲ. ಇವತ್ತು ಅಲ್ಲ ಸಣ್ಣ ಸಣ್ಣ ಜಾತಿ ಕೆಲವು ಈಗ ಅದನ್ನ ಒಂದು ಕಡೆ ಕಣ್ಗಣೆ ಮಾಡ್ತಾರೆ, ಇನ್ನೊಂದ್ ಕಡೆ ಲಿಂಗಾಯತ್ ಸಮುದಾಯ ಇದೆ, ನಮ್ ಸಮುದಾಯ ಅಂತ ಹೇಳಲ್ಲ, ಅಲ್ಲಿ ಲಿಂಗಾಯತ್ ಸಮುದಾಯ ಬೇರೆ 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 ಅಂತ ಹೇಳಿ ಡಿವೈಡ್ ಮಾಡಿ ಅಂಕಿಅಂಶ ತೋರಿಸ್ತಾರೆ. ಆದ್ರೆ ಅದನ್ನೇ ಬೇರೆ ಪಂಚಮಸಾಲಿ ಬೇರೆ, ಅದು ಬೇರೆ, ರೆಡ್ಡಿ ಬೇರೆ ಡಿವೈಡ್ ಮಾಡಿ ಹೇಳ್ತಾರೆ. ಆದ್ರೆ ಇನ್ನೊಂದ್ ಕಡೆ ಮುಸಲ್ಮಾನ್ ಎಲ್ಲರೂ ಸೇರಿಸಿ ಹೇಳ್ತಿರಲ್ಲ, ಅಲ್ಲೇನು ಬೇರೆ ಬೇರೆ ಸಬ್ ಕಾಸ್ಟ್ ಉಪಜಾತಿ ಇಲ್ಲ, ಮತ್ತೆ ಅದ್ಯಾಕೆ ತೋರ್ಸೋದಿಲ್ಲ? ಇದೆಲ್ಲ ನೋಡಿದ್ರೆ ಒಟ್ಟಾರೆ ಇದೊಂದು ಪೊಲಿಟಿಕಲ್ ನಿರ್ಣಯ. ನನ್ಗನ್ಸುತ್ತೆ ಸಿದ್ದರಾಮಯ್ಯ ಅವರು ಕೊನೆ ತಮ್ಮ ಇದ್ರಲ್ಲಿ ಇಂಥದ್ದೇನೋ ಒಂದು ಮಾಡಿ ನಾನೇನೋ ಮಾಡಿದ್ದೀನಿ OBC ಅಂತ ತೋರಿಸುವಂತ ಪ್ರಯತ್ನ ಅವರಲ್ಲಿ ಇದೆ ಅಂತ ನನಗ ಸ್ಪಷ್ಟವಾಗಿ ಕಂಡು ನಮೋಶಿ ಅವರೀಗ ಪ್ರಬಲ ಸಮುದಾಯಗಳು, ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ಇತ್ಯಾದಿ ಸಮುದಾಯಗಳ ವಿರೋಧವನ್ನ ವ್ಯಕ್ತಪಡಿಸಿ ಜಿದ್ದಿಗೆ ಬಿದ್ದವನಿಗೆ ಸಿದ್ದರಾಮಯ್ಯ ಇದನ್ನ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದಾರಲ್ಲ, ಇದ್ರ ಹಿಂದೆ ಏನು ಉದ್ದೇಶ ಇರಬಹುದು? ಹೌದು, ಅಲ್ಲಲ್ಲ, ಇದು ಒಟ್ಟಾರೆ OBC ಬಹಳ ಜಾಸ್ತಿ ಇದ್ದಾರೆ, ಮುಸಲ್ಮಾನರು ಬಹಳ ಜಾಸ್ತಿ ಇದ್ದಾರೆ. ಇದು ಒಮ್ಮೆಲ್ಗೊಮ್ಮೆ ಎಲ್ಲಿಂದ ಜಾಸ್ತಿ ಆಗುತ್ತೆ? ಎಲ್ಲ ಇದ್ದ ಆಕ್ಚುಲಿ ಇವತ್ತಿನವರೆಗೂ ಇದರ ಆಧಾರದ ಮೇಲೆ ಜನಗಣತಿ ಎಲ್ಲಿ ಆಗಿದೆ? 101 ಉಪಜಾತಿ SC ಜಾತಿದ್ದು ಎಂದರೆ ಲೆಕ್ಕಾಚಾರ 101 ಕಮ್ಯುನಿಟಿ ಇದಾವ ಅಂತ ಎಂದರೆ ಜನಗಣತಿ ಆಗಿದೆನಾ? ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ರು 2 ತಿಂಗಳಲ್ಲಿ 3 ತಿಂಗಳು ಅಂತ ಹೇಳಿ, ಇನ್ನು ಯಾವ ಬೇಸಿಸ್ ಅಲ್ಲೇ ಇದಕ್ಕೇನ್ರಿ ಬೇಸ್ ಬೇಕಲ್ಲ? ಎಲ್ಲಿ ಜನಗಣತಿ ಅಂದ್ರೆ ಆಕ್ಚುಯಲ್ ಜನಗಣತಿ ಆಗಿದೆನಾ? ಇಲ್ಲ. ನಾನು ಅವ್ರ ಜೊತೆಗೆ ಪರ್ಸನಲ್ ಆಗಿ ನಾನು ಮಾತಾಡಿದಾಗ ಅವ್ರು ಸ್ಪಷ್ಟವಾಗಿ ಒಂದೇ ಮಾತು ಏನ್ ಹೇಳಿದ್ರು, ಯಾರ ಜೊತೆ ಮಾತಾಡಿದ್ರು ಸರ್? ನಾನು ನಾಗಮೋಹನ್ ದಾಸ್ ಏನು ನಮ್ಮ ಇವ್ರು ಇದಾರಲ್ಲ, ಯಾರು ಕಮಿಟಿ ಚೇರ್ಮನ್ ಇದಾರಲ್ಲ, ಅವ್ರ ಜೊತೆಗೆ ಮಾತಾಡಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಡಾಟಾನೇ ಇಲ್ಲ, ನಾನೇನ್ ಯಾವ ವರದಿ ಕೊಡ್ಲಿ ಅಂತ ಅಂದಿದ್ದು ನಿಜ. ಇವತ್ತು ಬರೇ ಪೊಲಿಟಿಕಲ್ ಆಗಿ ನಾನು ಇದನ್ನ ತೋರ್ಸೋಕಂತೀನಿ, ಅದನ್ನ ತೋರ್ಸೋಬೇಕಂತ ಅಂತೀನಿ. ನಿಜವಾಗ್ಲೂ ಮಾಡ್ಬೇಕಾದ್ರೆ ಅವ್ರಿಗೆ ಒತ್ತಡ ಇತ್ತಂತ? ಏನ್ ಸರ್ ಅವ್ರಿಗೆ ಒತ್ತಡ ಇತ್ತಂತ ನಮೋಶಿ ಅವರೇ? 100% ಒತ್ತಡ ಇದೆ, 100% ಒತ್ತಡ ಇದೆ. ಅಂದ್ರೆ ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆಯಾ ಇಲ್ಲಿ? 100% ತೋರಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಹೇಳಬೇಕಾಗತ್ತೆ, ಮತ್ತೆ 70 ಲಕ್ಷ ಅವರೇ ನಂಬರ್ 1 ಇದ್ರೆ ಅವ್ರು ಮೈನಾರಿಟಿ ಅನ್ನೋದು ಪ್ರಶ್ನೆ ಬರಲ್ಲ. ಮತ್ತ ಅವ್ರು ಮೈನಾರಿಟಿ ಸ್ಟೇಟಸ್ ತೆಗೆದ್ಬಿಟ್ರಿ, ಅವರು ತೆಗಿತೀರಾ? ಇದು ಯಾವ್ದು ಸ್ಪಷ್ಟತೆ ನೋಡ್ರಿ. ದಿಸ್ ಇಸ್ ಅ ಪೊಲಿಟಿಕಲ್ ರಿಪೋರ್ಟ್, ಪೊಲಿಟಿಕಲ್ ಹಿನ್ನೆಲೆ ಇಟ್ಕೊಂಡು ಕೊಟ್ಟಂತ ವರದಿ ಇದು. ಇದನ್ನ ಯಾವ ಕಾರಣಕ್ಕೂ ಯಾರು ಇದನ್ನ ಒಪ್ಪದ್ ಸಾಧ್ಯನೇ ಇಲ್ಲ. ಇವತ್ತು ರೆಡ್ಡಿ ಜನಾಂಗದಲ್ಲಿ ರಾಮಲಿಂಗಾರೆಡ್ಡಿ ರೆಡ್ಡಿ ಇವತ್ತು ಹೇಳ್ತಾ ಇದ್ದಾರೆ, ನಾಳೆ ಎಲ್ಲಾ ಕಾಂಗ್ರೆಸ್ ಅಲ್ಲಿ ಉಳಿದ ಎಲ್ಲಾ ಜಾತಿಯವರು ಎದ್ದು ಕೂತು ಹೇಳ್ತಾರೆ ಇದು ಸರಿ ಇಲ್ಲ ಅಂತ. ಈಗ ಸ್ವಪಕ್ಷದ MB ಪಾಟೀಲ್, ಈಶ್ವರ್ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ ಅವರು ಇವರೆಲ್ಲರೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಿದೆ. ಬಿಜೆಪಿಯ ನಾಯಕರಾಗಿ ಬಿಜೆಪಿಯ ನಿಲುವೇನು ಅಂತ ತಾವು ಹೇಳ್ಬೋದಾ? ಸರ್, ಒಟ್ಟಾರೆ ಇದನ್ನ ರದ್ದು ಮಾಡಬೇಕು. ಇದ್ರೊಳಗೆ ಏನು ಸತ್ಯಾಂಶ ಅಲ್ಲ. ನಮ್ಮ ಅಧ್ಯಕ್ಷ ಈಗಾಗಲೇ ಇದು ಕಸದ ಬುಟ್ಟಿಗೆ ಚೆಲ್ಬೇಕಂತ ಹೇಳಿದಾರ. 100% ಕರೆಕ್ಟ್ ಹೇಳಿದಾರ. ಏನು ಇದ್ರ ಬಿಟ್ರೆ ಮತ್ತೊಂದು ಏನೂ ಇಲ್ಲ. ಇದನ್ನ ಯಾವ ಲೆಕ್ಕಕ್ಕೆ ತೆಗೆದುಕೊಳ್ಬಾರ್ದು. ಅದು ಶಶಿಲ್ ನಮೋಶಿ ಅವರೇ, ಇದರಲ್ಲಿ ಈಗ ಬಿಜೆಪಿ ನೆಕ್ಸ್ಟ್ ಲೀಗಲಿ ಯಾವ ಥರ ಹೋಗ್ತೀರಾ? ಕೋರ್ಟ್ ಮೆಟ್ಲು ಹತ್ತಕ್ಕೆ ಬರುತ್ತಾ ಅಥವಾ ಲೀಗಲಿ ಹೆಂಗೆ ಹೋಗ್ತೀರಾ? ನೋಡಿ ಅಲ್ಲ, ಒಂದು ಲೀಗಲ್ ಬ್ಯಾಟಲ್ ಇದ್ದೇ ಇದೆ, ಎಲ್ಲ ಇದ್ರಲ್ಲಿ ಇದೆ. ಆದ್ರೆ ಒಂದ್ ಸ್ವಲ್ಪರೇ ಏನ್ರೆ ಖರೆ ಇದ್ರೆ ಹೌದಪ್ಪ ಇದ್ರೊಳಗೆ ಏನೋ ಸತ್ಯಾಂಶ ಇದೆ, ಇಲ್ಲೆಲ್ಲ ತಪ್ಪಾಗಿದೆ, ಯಾಕಾಗಿದೆ ಅಂತ ನಾವ್ ಹೇಳ್ಬೋದು. ಅದು ಎಲ್ಲಾನು ತಪ್ಪೇ ಇದೆ. ಪೊಲಿಟಿಕಲ್ ಡಿಸಿಷನ್ ಬಿಟ್ರೆ ಏನೂ ಇಲ್ಲ. ಅದ್ರೊಳಗೆ ಏನ್ ವಾಟ್ ಇಸ್ ಅದಕ್ಕೆ ಬೇಸಸ್ ಏನು? ನನ್ಗೆ ಅದು ಹೇಳಿ. ವಾಟ್ ಆರ್ ದ ಬೇಸಸ್? ಎಲ್ಲಿದೆ? ಯಾವಾಗ ಜನಗಣತಿ ಮಾಡಿರಿ? 101 ಉಪಜಾತಿಯ ಯಾವ್ದಾರೆ SC ಜನಾಂಗದ್ದು ಆ ಮನೆಗೆ ಹೋಗಿ ಇವ್ರು ಸದಾರೇನಂತ 2 ತಿಂಗಳೊಳಗೆ ಕೇಳಕ್ ಆಗತ್ತಾ? ಕೇಳ್ತಾ ಇದೀನಿ ಅಂದ್ರೆ ಸರ್, ನಿಜ ನೀವು ಹೇಳ್ತಾ ಇರೋ ಅಷ್ಟು ವಿಚಾರಗಳು ನಿಜ. ಆದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ, ಈಗ ಅವ್ರು ಸರ್ಕಾರದಲ್ಲಿ ಇದ್ದಾರೆ,
ಇದನ್ನ ತಂದಾಗಿದೆ, ರಿಪೋರ್ಟ್ ಅನ್ನ ಟೇಬಲ್ ಮಾಡಿ ಆಗಿದೆ ಸಚಿವ ಸಂಪುಟದ ಮುಂದೆ, ಕ್ಯಾಬಿನೆಟ್ ಮುಂದೆ. ಇನ್ನು ಮುಂದೆ ಅವರು ಇದನ್ನ ಪ್ರೊಸೀಡ್ ಮಾಡ್ಕೊಂಡು ಹೋಗ್ತಾರೆ, ಮುಂದೆ ತಗೊಂಡು ಹೋಗ್ತಾರೆ. ಸಿದ್ದರಾಮಯ್ಯ ಹ್ಯಾಸ್ ಡಿಸೈಡೆಡ್ ಅಲ್ವಾ ಇದನ್ನ ಮಾಡಬೇಕು ಅಂತ. ಈಗ ಅದನ್ನ ಬರೀ ನೀವು ವಿರೋಧಿಸಿದ್ರೆ ಅದು ರಾಜಕೀಯವಾಗಿ ನಾವು ವಿರೋಧಿಸಿದ್ವಪ್ಪ ಅಂತ ಒಂದು ಆಗತ್ತೆ ಹೊರತು ಕ್ರಮ ಏನ್ ತಗೊಂಡಂಗ ಆಗತ್ತೆ? ಲೀಗಲಿ ನೀವು ಕೋರ್ಟ್ ಮೆಟ್ಲೆ ಹತ್ತೀರಾ, ಸ್ಟಾಪ್ ಮಾಡ್ತೀರಾ ಇದನ್ನೇನಾದ್ರೂ? ಇದಕ್ಕ ನಿಲ್ಸಕ್ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಓಕೆ, ಇದನ್ನ ನಿಲ್ಸಕ್ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಕೋರ್ಟಿಗೂ ಹೋಗ್ತೀವಿ, ಏನು ಮಾಡ್ತೀವಿ. ವಿಲ್ ಟೇಕ್ ಇಟ್ ಅಪ್ ಟು ದ ಪೀಪಲ್. ಜನರ ಮುಂದೆ ಹೋಗ್ತೀವಿ. ಇದೇನಿದು ಬರೀ ಸುಳ್ಳು ಹೇಳ್ತಾರಲ್ಲ. ಈಗ ಶುರು ಆಗಿದೆ. ಎಲ್ಲಾ ಜಾತಿಯವರು ಇದಕ್ಕೆ ಅಪೋಸ್ ಮಾಡ್ತಾರೆ, 100% ಅಪೋಸ್ ಮಾಡ್ತಾರೆ. ಮತ್ತೊಂದು ಮಾತೇ ಇಲ್ಲ. ಎಲ್ಲರಿಗೂ ಬೇಕಾಗಿದೆ ಕರೆಕ್ಟ್ ಫಿಗರ್ ಹಂಚೋಂಗರೆ ಇರ್ಬೇಕಲ್ಲ. ಶಶಿಲ್ ನಮೋಶಿಜಿ, ಯಾಕೆ ಸಿದ್ದರಾಮಯ್ಯ ಈ ತರದ ಒಂದು ಗಣತಿಯನ್ನ ತಂದು, ಅಥವಾ ಇದರ ಹಿಂದೆ ಇರ್ತಕ್ಕಂಥ ರಾಜಕೀಯ ತಂತ್ರ ಏನು ನೇರವಾಗಿ ಹೇಳ್ಬೋದಾ? ಯಾವ ಜಾತಿನ ಮೇಲ್ ಮಾಡಬೇಕು, ಯಾವ ಜಾತಿನ ಕೆಳಗೆ ಮಾಡಬೇಕು, ಅಥವಾ ಯಾರನ್ನ ಎಷ್ಟು ತೋರಿಸಿದ್ರೆ ಯಾರಿಗೆ ಅಡ್ವಾಂಟೇಜು, ಯಾರಿಗೆ ಡಿಸ್ಅಡ್ವಾಂಟೇಜು, ಯಾತಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ? ನನ್ಗನ್ಸುತ್ತೆ ಸಿದ್ದರಾಮಯ್ಯರು OBCಯ ಚಾಂಪಿಯನ್ ಇದ್ದೀನಿ ಅಂತ ಏನೋ ಹೇಳ್ಕೊಳಕ ಹೊರಟಿದಾರ ಅಂತ ಅನ್ಸುತ್ತೆ. ಆದ್ರೆ ಯಾವುದೇ ಜಾತಿ ಆಗಿರ್ಲಿ, ಆ ಒಂದು ಜಾತಿಗೆ ಎಲ್ಲಾ ಜಾತಿಯ ಸಪೋರ್ಟ್ ಇದ್ರೆ ಆ ವ್ಯಕ್ತಿಗೆ ಅಥವಾ ಯಾರಿಗೇ ಆಗ್ಲಿ ಅವನು ಮೇಲ್ ಬರ್ತಾನೆ. ಈ ರೀತಿ ಒನ್ ಸೈಡೆಡ್ ಅಫೇರ್ ಇದು ಆಗ್ಬಾರ್ದು. ಅವ್ರು ಈ ರೀತಿಯ ಗೊಂದಲದಲ್ಲಿ ಹಾಕುವಂತ ಒಂದು ನಿರ್ಣಯ ತೆಗೆದುಕೊಳ್ಬಾರ್ದು. ಈ ಶುಡ್ ಟೇಕ್ ದ ರಿಪೋರ್ಟ್ ಬ್ಯಾಕ್, ದೆನ್ ಓನ್ಲಿ ಜಸ್ಟಿಸ್ ಇಸ್ ಪ್ರಿವೇಲ್ಡ್. ಇಲ್ದ್ರೆ ಎಲ್ಲಾರು ಎದ್ದು ಕುಂದಿರ್ತಾರೆ. ಇದೊಂದು ದೊಡ್ಡ ಅನ್ಯಾಯ ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶಶಿಲ್ ನಮೋಶಿ ಅವರೇ ನಮ್ಮ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ನೋಡಿ, ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಉದ್ದೇಶವನ್ನ ಇಟ್ಕೊಂಡು ಇವರು ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ? ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇಲ್ಲಿ ಅಂಕಿ ಅಂಶಗಳಲ್ಲೇ ವ್ಯತ್ಯಾಸ ಇದೆ. ಇವರು ಯಾವಾಗ ಈ ಜಾತಿ ಜನಗಣತಿ ವರದಿಯನ್ನ ಸಿದ್ಧಪಡಿಸಿದ್ದು, ಇವರಿಗೆ ಒತ್ತಡ ಇತ್ತು ಅನ್ನುವಂಥ ಮಾತನ್ನು ಕೂಡ ನಮೋಶಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ನಾಗಪ್ರಸನ್ನ ಅವರಿಗೆ ಇವರು ಕಾಲ್ ಮಾಡಿ ಕೇಳಿದಾಗ, ಅವರನ್ನ ಮೀಟ್ ಮಾಡಿದಾಗ ಈ ರೀತಿಯ ಹಲವು ವಿಚಾರಗಳ ಬಗ್ಗೆ ಅವರು ಮಾತಾಡಿದರಂತೆ. ಹಿರಿಯ ಮುಖಂಡರು, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶಶಿಲ್ ನಮೋಶಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಜಾತಿ ಗಣತಿ ವರದಿ ಕಾಂಗ್ರೆಸ್ನಲ್ಲೇ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿನ ಹಲವು ಸಚಿವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಿ ತಾವು ಇದಕ್ಕೆ? ಇಲ್ಲ, 100% ಅವರು ವಿರೋಧ ಮಾಡೋದು ಸರಿ ಇದೆ. ಇದರ ಕಾರಣ ಏನಂತಂದ್ರೆ ಯಾವ್ದು ಸರಿ ದಿಸ್ ಇಸ್ ಅ ಪೊಲಿಟಿಕಲ್ ರಿಪೋರ್ಟ್ ಅಂತ ನಾನು ಹೇಳ್ತೀನಿ. ರಾಜಕೀಯ ಹಿನ್ನೆಲೆ ಇದ್ದಂತ ಒಂದು ವರದಿ ಇದು. ಇದರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ, ಬೇಸ್ ಇಲ್ವೇ ಇಲ್ಲ. ಇವತ್ತು ಅಲ್ಲ, ಸಣ್ಣ ಜಾತಿ ಕೆಲವು ಈಗ ಅದನ್ನ ಒಂದು ಕಡೆ ಕಣ್ಗಣೆ ಮಾಡ್ತಾರೆ, ಇನ್ನೊಂದ್ ಕಡೆ ಲಿಂಗಾಯತ್ ಸಮುದಾಯ ಇದೆ, ನಮ್ ಸಮುದಾಯ ಅಂತ ಹೇಳಲ್ಲ. ಅಲ್ಲಿ ಲಿಂಗಾಯತ್ ಸಮುದಾಯ ಬೇರೆ 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 ಅಂತ ಹೇಳಿ ಡಿವೈಡ್ ಮಾಡಿ ಅಂಕಿಅಂಶ ತೋರಿಸ್ತಾರೆ. ಆದ್ರೆ ಅದನ್ನೇ ಬೇರೆ ಪಂಚಮಸಾಲಿ ಬೇರೆ, ಅದು ಬೇರೆ, ರೆಡ್ಡಿ